ಇದು ನಗರದ ಹೃದಯ ಭಾಗದಲ್ಲಿರುವ ಬಸ್ ಸ್ಟಾಪ್. ದಿನ ಸಾವಿರಾರು ಜನ ಪ್ರಯಾಣ ಮಾಡ್ತಾರೆ. ಆದರೆ ಇಲ್ಲಿ ಕತ್ತಲಾದ್ರೆ ಜನ ಓಡಾಡೋದಕ್ಕೆ ಭಯ ಪಡ್ತಾರೆ. ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ. ಕತ್ತಲು ಮನೆಯಾದ ಕೆಆರ್ ಮಾರ್ಕೆಟ್ ಬಸ್ ನಿಲ್ದಾಣ. ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಪ್ರಯಾಣಿಕರು ಹೈರಾಣು. ಕತ್ತಲಲ್ಲಿ ಬೆತ್ತಲಾದ ಚಂದ್ರಮ್ಮ, ಬಿತ್ತಿ ತಾರೆಗಳ ಬೆಳೆದಾರೆಷ್ಟು ಸಂಭ್ರಮ. ಒಂದಕ್ಕೊಂದು ಮೋಡ ಕೂಡಿ. ಕೆಆರ್ ಮಾರ್ಕೆಟ್ ಅಂದ ತಕ್ಷಣ ಎಲ್ಲರಿಗೂ ನೆನಪಾಗೋದು ಟ್ರಾಫಿಕ್, ಹೂ ತರಕಾರಿಗಳ ಮಾರುಕಟ್ಟೆ. ಇಡೀ ದಿನ ಸಾವಿರಾರು ಪ್ರಯಾಣಿಕರು ಮಾರ್ಕೆಟ್ಗೆ ಬಸ್ನಲ್ಲಿ ಬಂದು ವ್ಯಾಪಾರ ಮಾಡ್ತಾರೆ. ಆದ್ರೆ ಸಂಜೆ ಆಗ್ತಿದ್ದಂತೆ ಇಡೀ ಬಸ್ ನಿಲ್ದಾಣ ಕತ್ತಲು ಬಸ್ ನಿಲ್ದಾಣ ಆಗುತ್ತದೆ. ಜನರ ಸಲುವಾಗಿ ಬಸ್ ವ್ಯವಸ್ಥೆ ಮಾಡಿದ್ದಾರೆ. ಆದ್ರೆ ಈ ಬಸ್ ನಿಲ್ದಾಣದಲ್ಲಿ ವಿದ್ಯುತ್ ವ್ಯವಸ್ಥೆ ಇಲ್ಲದಂತಾಗಿದೆ. ಜನಸಾಮಾನ್ಯರ ವಸ್ತುಗಳಿಗೆ ಬೆಲೆ ಇಲ್ವಾ? ಕಳ್ಳತನ ಆದ್ರೆ ಹೊಣೆ ಯಾರು? ಇನ್ನು ಈ ಕಳ್ಳತನ ಪ್ರಕರಣಗಳನ್ನ ಪತ್ತೆ ಹಚ್ಚಲು ಸಿಸಿಟಿವಿ ಕೂಡ ಇಲ್ಲ ಎಂದು ಜನರು ಆಕ್ರೋಶ ಹೊರಹಾಕಿದ್ದಾರೆ. ಇಲ್ಲಿ ಲೈಟ್ ಸ್ವಲ್ಪ ತೊಂದರೆ ಇದೆ, ಕತ್ತಲಿದೆ, ನಾವು ಹೋಗೋರು ಬರೋಗಿ ತೊಂದರೆ ಆಗ್ತಾ ಇದೆ. ಆದಷ್ಟು ಬೇಗ ಲೈಟ್ ಆಗಿದ್ರೆ ಜನಗಳಿಗೆ ಅನುಕೂಲ ಆಗುತ್ತೆ. ಬಸ್ಸು ಕೂಡ ಟೈಮ್ ಸರಿಯಾಗಿ ಬರಲ್ಲ ಒಂದೊಂದು ಏರಿಯಾದವು. ಅದರಿಂದಾಗಿ ನಮಗೆ ಆದಷ್ಟು ಬೇಗ ಲೈಟ್ ಬೇಕು. ಒಂದ್ ಕಡೆ ಬಸ್ ನಿಲ್ದಾಣದ ಸಮಸ್ಯೆ, ಮತ್ತೊಂದ್ ಕಡೆ ವ್ಯಾಪಾರಿಗಳ ಸಮಸ್ಯೆ. ಸಂಜೆ ಆಗುತ್ತಿದ್ದಂತೆ ಬೀದಿ ಬದಿ ವ್ಯಾಪಾರಿಗಳು ಕತ್ತಲಲ್ಲಿ ವ್ಯಾಪಾರ ಮಾಡುವ ಸ್ಥಿತಿ ಎದುರಾಗಿದೆ. ಸುಮಾರು 2 ವರ್ಷಗಳಿಂದ ವಿದ್ಯುತ್ ಕಂಬದಲ್ಲಿರುವ ಬಲ್ಬ್ಗಳು ಕೆಟ್ಟು ನಿಂತಿವೆ. ಸಾರ್ವಜನಿಕರಿಗೆ ಬೇಕಾಗುವ ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿ ಮಾಡುವುದನ್ನ ಬಿಟ್ಟು ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಎಂದು ವ್ಯಾಪಾರಿಗಳು ಪ್ರಶ್ನಿಸುತ್ತಿದ್ದಾರೆ. ಒಟ್ನಲ್ಲಿ ಜಿಬಿಎ ಮತ್ತು ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನಸಾಮಾನ್ಯರು ಪರದಾಡ್ತಿದ್ದು, ಇನ್ನಾದರೂ ಎಚ್ಚೆತ್ತುಕೊಂಡು ಸಮಸ್ಯೆಗಳನ್ನ ಬಗೆಹರಿಸ್ತಾರೆ ಎಂದು ಕಾದು ನೋಡಬೇಕಿದೆ. ಸಂಗಮೇಶ್ ಮೇತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.